ಇವತ್ತು ಸ್ವಲ್ಪ ಜೇನು ಸಂಖ್ಯೆ ಕಡಿಮೆ ಇದೆ. ಹಾಯ್ ಸ್ನೇಹಿತರೆ, ನಮಸ್ತೆ. ನಿಮಗೆಲ್ಲರಿಗೂ ಪಚ್ಚುವಾಡ್ ಚಾನಲಿಗೆ ಸ್ವಾಗತ ಸ್ನೇಹಿತರೆ. ಇವತ್ತು ತೋಟದಲ್ಲಿದ್ದೀವಿ. ಇವತ್ತು ಕಾಫಿ ಗಿಡದಲ್ಲಿ ಹೂವಾಗಿದೆ. ನಾವು ಒಂದು 2 ದಿವಸ ಫುಲ್ಲು ನೀರು ಬಿಟ್ಟಿದ್ದು. ಅದ್ರ ನಂತರ ಮತ್ತೆ 2 ದಿವಸನೂ ಒಳ್ಳೆ ಮಳೆ ಬಂತು. ಹಾಗಾಗಿ ಈಗ ಮಳೆ ಬಂದು ಒಂದು 2 ದಿವಸ ಆಗಿದ್ದರಿಂದ ಎಲ್ಲ ಕಾಫಿ ಹೂವಾಗಲಿಕ್ಕೆ ರೆಡಿಯಾಗಿತ್ತು. ಈಗ ಕೆಲವೊಂದಷ್ಟು ಗಿಡದಲ್ಲಿ ಕಾಫಿ ಹೂವಾಗಿದೆ. ಯಾವಾಗಲೂ ಫಸ್ಟ್ ಡೇ ಕಾಫಿ ಹೂ ಅರಳುತ್ತಲ್ಲ, ಆವಾಗ ಸ್ವಲ್ಪ ಜೇನೆಲ್ಲ ಜಾಸ್ತಿ ಬರುತ್ತೆ. ಸೆಕೆಂಡ್ ಡೇ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಇದೆಲ್ಲ ಇನ್ನೂ ಅರಳಲಿಲ್ಲ, ಮಗ್ಗಿದೆ. ಸ್ನೇಹಿತರೆ ನೋಡಿ, ಕಾಫಿ ಹೂ ಆಗಿದೆ. ಕಾಫಿ ಹೂ ನಿನ್ನೆ ಆಗಿರೋದು, ಇವತ್ತು 2ನೇ ದಿವಸ. ನಾಳೆಗೆ ಫುಲ್ಲು ಉದುರೋಗ್ಬಿಡುತ್ತೆ. ಇವತ್ತೇ ಸ್ವಲ್ಪ ಡಲ್ ಆಗಿದೆ. ನಿನ್ನೆ ಫುಲ್ಲು ಜೇನು ಬಂದಿತ್ತು. ಇವತ್ತು ಸ್ವಲ್ಪ ಜೇನು ಸಂಖ್ಯೆ ಕಡಿಮೆ ಇದೆ. ನಾನು ಆ್ಯಕ್ಚುಲಿ ಕಾಫಿ ಗಿಡಕ್ಕೆ ಸ್ಪ್ರೇ ಮಾಡಬೇಕಿತ್ತು. ಕಾಫಿ ಹೂವು ಎಲ್ಲ ಆದಮೇಲೆ ಸ್ಪ್ರೇ ಮಾಡೋಣ ಅಂತ ಮತ್ತೆ ಕಾಫಿ ಹೂವು ಆಗೋವರೆಗೆ ವೆಯ್ಟ್ ಮಾಡ್ತಾ ಇದ್ದೆ. ಮೊನ್ನೆ ಬೇರೆ ಮಳೆ ಬಂದಿದೆ, ಹಾಗಾಗಿ ಪ್ಲೇಸಿಗೆ 2 ನೀರು ಬೇರೆ ಕೊಟ್ಟಿದ್ದೆ. ಮೊನ್ನೆ ಮಳೆ ಸಹ ಬಂದಿದೆ, ಹಾಗಾಗಿ ಕೂಡಲೇ ಹೂ ಆಗಿದೆ. ಆಲ್ರೆಡಿ ಇದೆಲ್ಲ ಕಾಫಿ ಹಣ್ಣು ಕುಯ್ದು ಕಾಫಿ ಕಸಿ ಎಲ್ಲ ಆಗಿತ್ತು. ಆದರೂ ಹಿಂದಿನ ಸಲ ಹೋಲಿಸಿದ್ರೆ ಈ ಸಲ ಜೇನು ಸ್ವಲ್ಪ ಕಡಿಮೆ ಅಂತ ಹೇಳಬೇಕು. ನೋಡಿ, ಮೊನ್ನೆ ಮಳೆ ಎಲ್ಲ ಬಂದಿರೋದ್ರಿಂದ ನಾವೀಗ ಸದ್ಯಕ್ಕೆ ನೀರು ಹೊಡಿಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ವಾರ ಬಿಟ್ಟು ಮತ್ತೆ ನೀರು ಹೊಡಿತೀವಿ. ಕಾಫಿ ಹೂ ಆಗಿದ್ದ ದಿವಸ 1-2 ದಿವಸ ಫುಲ್ಲು ನೋಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಪರಿಮಳನೂ ತೋಟ ಎಲ್ಲ ಘಮ ಘಮ ಅಂತಿರುತ್ತೆ. ರೆಕ್ಕೆ ಬೋರರ್ ಅಂತ ಬರುತ್ತೆ ಇದಕ್ಕೆ. ಇದೇನಾಗುತ್ತೆ, ತುದಿಯಿಂದ ಚಿಗುರು ಒಣಗ್ತಾ ಹೋಗುತ್ತೆ ಇದು. ಹಾಗಾಗಿ ನಾವು ಇದಕ್ಕೆ ಇನ್ಸೆಕ್ಟಿಸೈಡ್ ಇದು ಮಾಡ್ತೀನಿ. ಹಿಂದಿನ ಸಲ ನಾನು ಸ್ಪ್ರೇ ಮಾಡಿರಲಿಲ್ಲ, ಹಾಗಾಗಿ 2-3 ಗಿಡ ಫುಲ್ಲು ಹಾಳಾಗಿಬಿಟ್ಟಿತ್ತು. ಅದಕ್ಕೆ ಈ ವರ್ಷ ಮುಂಜಾಗ್ರತೆಯಾಗಿ ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಹೊಸ ಚಿಗುರು ಬಂದಾಗ ತುದಿಯಿಂದ ಒಣಗ್ತಾ ಇರುತ್ತೆ. ನೋಡಿ, ಕೆಲವು ಗಿಡದಲ್ಲಿ ಇನ್ನೂ ಮಗ್ಗಿದೆ. ಇದು ನಾಳೆಗೆ ಕ್ಲೀನಾಗಿ ಹೂ ಆಗುತ್ತೆ. ಇವತ್ತು ರೆಡಿ ಇದೆ ಹೂ ಆಗಲಿಕ್ಕೆ, ನಾಳೆಗೆ ಫುಲ್ ಆಗಿಬಿಡುತ್ತೆ. ನೋಡಿ, ಈ ಕಡೆ ಪ್ಲೇಸಲ್ಲಿ ಫುಲ್ಲು ಫ್ಲವರಿಂಗ್ ಆಗಿದೆ, ನೀವು ನೋಡ್ಬೋದು. ಜೇನೆಲ್ಲ ಬಂದಿದೆ ನೋಡಿ. ಸಾಧಾರಣವಾಗಿ 50% ತೋಟದಲ್ಲಿ ಹೂವು ಆಗಿದೆ. ಸ್ನೇಹಿತರೆ, ನಿಮ್ಮ ತೋಟದಲ್ಲೂ ಕಾಫಿ ಹೂ ಎಲ್ಲ ಆಗಿದೆಯಾ? ಕಾಫಿ ಹೂಗೆ ಏನಾರು ಮಾಡಿದ್ದೀರಾ ಎಲ್ಲ ತಿಳಿಸಿ. ಕಾಫಿ ಗಿಡಕ್ಕೆ ಯಾವಾಗಲೂ ಫ್ಲವರಿಂಗ್ ಆಗೋ ಮೊದಲು ಒಂದು ಸ್ಪ್ರೇ ಮಾಡಿದರೆ ಒಳ್ಳೆಯದಿರುತ್ತೆ. ಸ್ಪ್ರೇ ಯಾವುದಪ್ಪ ಮಾಡಬೇಕು ಅಂದರೆ NPK ಮತ್ತು ಮೈಕ್ರೋ ನ್ಯೂಟ್ರನ್ಸು ಒಂದು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕಾಗತ್ತೆ. ಇನ್ನು ರೆಕ್ಕೆ ಬೋರಾರು ಅಥವಾ ಬೇರೆ ಏನಾದ್ರು ಕಾಂಡಕೊರಕ ಇಂಥದ್ದೇನಾದ್ರು ಸಮಸ್ಯೆ ಇದ್ದರೆ ನೀವು ಫ್ಲವರಿಂಗ್ ಆಗೋ ಟೈಮಿಗೆ ಇನ್ಸೆಕ್ಟಿಸೈಡ್ ಯಾವುದು ಸ್ಪ್ರೇ ಮಾಡಬೇಡಿ. ಯಾಕಂದರೆ ಫ್ಲವರಿಂಗ್ ಆಗೋ ಟೈಮಲ್ಲಿ ಇನ್ಸೆಕ್ಟಿಸೈಡ್ ಎಲ್ಲ ಸ್ಪ್ರೇ ಮಾಡಿದರೆ ಸ್ವಲ್ಪ ಜೇನೆಲ್ಲ ಬರ್ತಾ ಇರುತ್ತೆ, ಅದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಜೇನ್ನೊಣ ಹಾರುವಂಥ ಸೌಂಡು ಎಷ್ಟು ಕ್ಲೀನಾಗಿ ಕೇಳ್ತಾ ಇದೆ. ಫ್ಲವರಿಂಗ್ ಆಗಿ 1 ತಿಂಗಳ ನಂತರ ಮತ್ತೆ ಕಂಚಿಗುರೆಲ್ಲ ಮತ್ತೆ ಹೊಸದಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಮತ್ತೆ ತೆಗಿಬೇಕಾಗತ್ತೆ. ನಾವು ಅದನ್ನು ಹಾಗೆ ಬಿಟ್ಕೊಂಡ್ರೆ ಮತ್ತೆ ನಾವು ಹಾಕಿದ ಗೊಬ್ಬರ ಎಲ್ಲ ಅದೇ ತಗೊಳ್ತಾ ಇರುತ್ತೆ. ಸಾಧ್ಯವಾದರೆ ತೋಟದಲ್ಲಿ ಒಂದು ಜೇನು ಪೆಟ್ಟಿಗೆ ಇಂಥವನ್ನೆಲ್ಲ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಜೇನು ಎಲ್ಲ ಜಾಸ್ತಿ ಇದ್ದರೆ ಸ್ವಲ್ಪ ಪರಾಗಸ್ಪರ್ಶ ಕ್ಲೀನಾಗಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಇದರಲ್ಲೂ ಕ್ಲೀನಾಗಿ ಫ್ಲವರಿಂಗ್ ಆಗಿದೆ. ಎಲ್ಲ ಗಿಡದಲ್ಲೂ ಕ್ಲೀನಾಗಿ ಫ್ಲವರಿಂಗ್ ಆದರೆ 1 ವಾರ ಬಿಟ್ಟು ಒಂದು ಒಳ್ಳೆ ನೀರು ಸ್ಪ್ರೇ ಕೊಟ್ಟರೆ ಎಲ್ಲ ಫುಲ್ಲು ಸೆಟ್ ಆಗಿಬಿಡುತ್ತೆ. ಜೇನು ಕಾಫಿ ಹೂವು ಫಸ್ಟಿನ ದಿವಸ ಅರಳಿದ ದಿವಸ ಜಾಸ್ತಿ ಬರುತ್ತೆ. 2ನೇ ದಿವಸ ಅಷ್ಟು ಬರೋದಿಲ್ಲ. 2ನೇ ದಿವಸ ಫುಲ್ಲು ಕಡಿಮೆ ಬರುತ್ತೆ. ಫಸ್ಟಿನ ದಿವಸನೇ ಮೇಯ್ನು. ಇಲ್ಲಿ ನೋಡಿ, ಎಲ್ಲ ಬೆಂಕಿ ಹಾಕಿದ್ದೀವಿ. ಯಾವುದಕ್ಕೆ ಬೆಂಕಿ ಹಾಕಿದಂದರೆ, ನಾವು ಅಡಿಕೆ ಕೊನೆ ತೆಗೆದಾಗ ಅಡಿಕೆಕಾಯಿ ಜಪ್ಪಿ ಕೊನೆನ ಇಲ್ಲೇ ಕೊನ್ಮಂಟೆ ಅಂತ ಕರಿತೀವಿ. ಕೊನ್ಮಂಟೆನ ಇಲ್ಲೇ ಬಿಟ್ಟೋಗಿರ್ತೀವಿ. ನೋಡಿ, ಈ ರೀತಿ ಇದು ಬರೀ ಅಡಿಕೆಕಾಯಿ ಅಂತ ತಗೊಂಡೋಗಿರ್ತೀವಿ. ಅದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ, ಮೊನ್ನೆ ಬೆಂಕಿ ಹಾಕ್ಲಿಕ್ಕೆ ಒಣಗಿರಲಿಲ್ಲ, ಇವಾಗ ಸ್ವಲ್ಪ ಒಣಗಿದೆ. ಮತ್ತು ನೀರು ಬಿಟ್ಟಿಲ್ಲ, ನೀರು ಬಿಟ್ಟರೆ ಥಂಡಿ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆಲ್ಲ ಬೆಂಕಿ ಹಾಕಿ ಸುಟ್ಟಾಕ್ತಾ ಇದ್ದೀವಿ. ಅಡಿಕೆಗೆ ಎಲೆಚುಕ್ಕೆ ರೋಗ ಇಂಥದ್ದೆಲ್ಲ ಪ್ರಾಬ್ಲಮ್ ಇದ್ದರೆ ಇಂಥ ಸೋಗೆಗಳನ್ನ ಮತ್ತು ಈ ರೀತಿ ಕೊನ್ಮಟ್ಟೆನೆಲ್ಲ ಸುಟ್ಟಾಕೋದೇ ಬೆಟರು. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.